ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ ರುದ್ರಾಪುರ್ ಮಠ್. ಸೋಲಿಗೆ ಸೇಡು ತೀರಿಸಿಕೊಂಡ ಬೆಂಗಳೂರು ಹುಡುಗರು. ಹೌದು, ಅಬ್ಬಬ್ಬಬ್ಬಬ್ಬಬ್ಬಬ್ಬ ಏನ್ರಿ ಮ್ಯಾಚ್ ಕಣ್ರಿ ಇದು. ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ಈ ಒಂದು ಪಂದ್ಯಕ್ಕಾಗಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಹುಡುಗರು ಕಾತುರದಿಂದ ಕಾಯ್ತಾ ಇದ್ರು. ಇವತ್ತು ಪಾಂಡ್ಯ ಪವರ್ನಿಂದ, ವಿರಾಟ್ ಅಬ್ಬರದಿಂದ ಇವತ್ತು ದಿಲ್ಲಿಯ ಅಂಗಳದಲ್ಲಿ ನಮ್ಮ ಬೆಂಗಳೂರು ತಂಡ ಗೆಲುವಿನ ಕೇಕೆಯನ್ನ ಹಾಕಿದೆ. ಅಂಕಪಟ್ಟಿಯಲ್ಲಿ ಅಗ್ರ ಸ್ಥಾನಕ್ಕೇರಿದೆ. ಹೌದು ವೀಕ್ಷಕರೇ, ಇವತ್ತು ದಿಲ್ಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವಿನ ಪಂದ್ಯ ನಡೆದಿತ್ತು. ಈ ಒಂದು ಪಂದ್ಯ ತುಂಬಾ ಹೈ ವೋಲ್ಟೇಜ್ ಪಂದ್ಯ ಆಗಿತ್ತು. ಯಾಕಂತಂದ್ರೆ ಇದೇ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ನಮ್ಮವರನ್ನ ಸೋಲಿಸಿ ಬಹಳ ಪರಾಕ್ರಮಶಾಲಿಗಳು ಎನ್ನುವಂತಹ ರೀತಿಯಲ್ಲಿ ಬಿಂಬಿಸಿದ್ರು. ಆದ್ರೆ ಇವತ್ತು ನಮ್ಮ ಬೆಂಗಳೂರು ತಂಡದ ಹುಡುಗರು ಅದೇ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನೆಲಕ್ಕೆ ಹೋಗಿ ಇವತ್ತು ಅವರನ್ನ ಸೋಲಿಸಿದ್ದಾರೆ. ವಿಜಯದ ಮಾಲೆಯನ್ನ ತಮ್ಮ ಕೊರಳಿಗೆ ಹಾಕಿಕೊಂಡಿದ್ದಾರೆ. ಹೌದು, ಇವತ್ತಿನ ಮ್ಯಾಚ್ ಯಾವ ರೀತಿ ಇತ್ತು ಎನ್ನುವುದರ ಬಗ್ಗೆ ಇವತ್ತು ತಿಳಿಸಿಕೊಡುವುದಾದ್ರೆ, ಆರಂಭದಲ್ಲೇ ನಮಗೊಂದು ಗೆಲುವು ಸಿಕ್ಕಂತಾಯ್ತು. ಏನಂತಂದ್ರೆ ಟಾಸ್. ರಜತ್ ಪಾಟಿದಾರ್ ಅವರು ಟಾಸ್ ವಿನ್ ಆದ್ರು. ಆಬ್ವಿಯಸ್ಲಿ ಅವರು ಬೌಲಿಂಗ್ ಅನ್ನು ಆಯ್ದುಕೊಂಡು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಬ್ಯಾಟಿಂಗ್ ಇಳಿಯಿತು. ಆರಂಭದಲ್ಲಿ ಬೌಂಡರಿ ಸಿಕ್ಸರ್ಗಳನ್ನು ಹೊಡೆಯುವಂತ ಸಿಗ್ನಲ್ ಅನ್ನು ಕೊಟ್ಟಿದ್ರು ಅಭಿಷೇಕ್ ಪೊರೆಲ್ ಮತ್ತು ಪಾಪ್ ಡು ಪ್ಲೆಸಿಸ್. ಆದ್ರೆ ಅವರ ಆಟ ಬಳತು ನಿಲ್ಲಿಲ್ಲ. ಅಭಿಷೇಕ್ ಪೊರೆಲ್ ಅವರು ಒಂದೆರಡು 6 ಬೌಂಡ್ರಿಗಳನ್ನ ಬಾರಿಸಿ ವಿಕೆಟ್ ಅನ್ನು ಒಪ್ಪಿಸಿದ್ರು. ನಂತರ ಬಂದಿರತಕ್ಕಂತಹ ಪಾಪ್ ಡು ಪ್ಲೆಸಿಸ್ ಅವರು ಕೂಡ ಬೇಗನೆ ವಿಕೆಟ್ ಅನ್ನು ಒಪ್ಪಿಸಿದ್ರು. ಕರುಣ್ ನಾಯರ್, ನಮ್ಮ ಕನ್ನಡಿಗ ಕರುಣ್ ನಾಯರ್ ಅವರು ಆಡ್ಬೇಕು ಎನ್ನುವಂತಹ ನಿರೀಕ್ಷೆ ತುಂಬಾ ಇತ್ತು. ಆದ್ರೆ ಕರುಣ್ ನಾಯರ್ ಅವರು ಕೂಡ ಬೇಗನೆ ವಿಕೆಟ್ ಅನ್ನ ಕಳೆದುಕೊಂಡ್ರು. ಮತ್ತೊಂದು ಕಡೆ ವಿಕೆಟ್ ಬೀಳ್ತಾ ಇದ್ರು ಕೂಡ ಮತ್ತೊಬ್ಬ ನಮ್ಮ ಕನ್ನಡಿಗ KL ರಾಹುಲ್ ಅವರು ಕೂಡ, ಇವ್ರ ಬಗ್ಗೆ ಒಂದು ಸ್ಪೆಷಲ್ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ, ಅದರ ಆಮೇಲೆ ಮಾತಾಡೋಣ. ಈಗ ಇದ್ರ ಬಗ್ಗೆ ಮಾತಾಡೋಣ. KL ರಾಹುಲ್ ಅವರು ಕೂಡ ತಾಳ್ಮೆಯುತವಾಗಿರತಕ್ಕಂತಹ ಬ್ಯಾಟಿಂಗ್ ಅನ್ನ ಪ್ರದರ್ಶನ ಮಾಡ್ತಾರೆ. 41 ರನ್ ಬಾರಿಸ್ತಾರೆ, ತುಂಬಾ ಬಾಲ್ ಗಳನ್ನ ತಿಂತಾರೆ. ಆದ್ರೆ ಕೊನೆಯವರು ಕೂಡ ಇನ್ನಷ್ಟು ರನ್ ಗಳಿಸಲಿ ತಂಡಕ್ಕೆ ಶಕ್ತರಾಗಲಿಲ್ಲ KL ರಾಹುಲ್ ಅವರು. ನಂತರ ಬಂದಿರತಕ್ಕಂತಹ ಎಲ್ಲ ಬ್ಯಾಟ್ಸ್ಮನ್ ಗಳು ಕೂಡ ಪೆವಿಲಿಯನ್ ಪರೇಡ್ ನಡೆಸ್ತಾರೆ. ಆ ಒಬ್ಬ ಸ್ಟಬ್ಸ್ ಎನ್ನುವಂತಹ ಆಟಗಾರನ ಒಂದು ಪರಿಶ್ರಮದ ಫಲವಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 162 ರನ್ಗಳನ್ನ ಬಾರಿಸುತ್ತೆ, 8 ವಿಕೆಟ್ಗಳನ್ನ ಕಳೆದುಕೊಂಡು ತುಂಬಾ ಕನಿಷ್ಠ ಮೊತ್ತಕ್ಕೆ ತಮ್ಮ ಅಂಕಪಟ್ಟಿಯಲ್ಲಿ, ಅಂದ್ರೆ ತುಂಬಾ ಕನಿಷ್ಠ ಮೊತ್ತಕ್ಕೆ ಒಂದು ಹಿನ್ನಡೆ ಆಗ್ತಕ್ಕಂಥ ಸೂಚನೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕಿತ್ತು. ಆದರೆ ಸ್ಟಬ್ಸ್ ಅವರ ಬ್ಯಾಟಿಂಗ್ ನೆರವಿನಿಂದ 162 ರನ್ಗಳನ್ನ ಬಾರಿಸುತ್ತೆ. ಈ ಒಂದು ಗುರಿಯನ್ನ ಬೆನ್ನಟ್ಟಿರ್ತಕ್ಕಂಥ RCB ತಂಡಕ್ಕೆ ಆರಂಭದಲ್ಲಿ ಶಾಕ್ ಎದುರಾಗುತ್ತೆ. ಫಿಲ್ ಸಾಲ್ಟ್ ಅವರಿಗೆ ಜ್ವರ ಬಂದ ಕಾರಣ ಅವರು ಈ ಪಂದ್ಯದಲ್ಲಿ ಆಡಿರಲಿಲ್ಲ. ಹಾಗಾಗಿ ಜಕೋಬ್ ಬೆಥೆಲ್ ಅವರು ಆರಂಭಿಕರಾಗಿ ಕಣಕ್ಕಿಳಿತಾರೆ ವಿರಾಟ್ ಕೊಹ್ಲಿ ಅವರ ಜೊತೆಗೂಡಿ. ಜಕೋಬ್ ಬೆಥೆಲ್ ಅವರು ಕೂಡ ಒಂದು ಬೌಂಡರಿ ಸಿಕ್ಸರ್ ಅನ್ನು ಸಿಡಿಸಿ ಒಳ್ಳೆಯ ಸ್ಟಾರ್ಟ್ ಅನ್ನು ಮಾಡ್ತಾರೆ. ಆದ್ರೆ ಅವರು ಈ ಒಂದು ಆಟವನ್ನ ಮುಂದುವರಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಜಕೋಬ್ ಬೆಥೆಲ್ ಅವರು ಔಟ್ ಆಗ್ತಾರೆ. ಅಕ್ಷರ್ ಪಟೇಲ್ ಅವರಿಗೆ ಮತ್ತು ದೇವದತ್ ಪಡಿಕ್ಕಲ್ ಅವರು ಕೂಡ 2 ಬಾಲ್ ಅಲ್ಲಿ 0 ಸೂತಿ ಅವರು ಕೂಡ ಬೇಗನೆ ವಿಕೆಟ್ ಅನ್ನು ಒಪ್ಪಿಸ್ತಾರೆ. ಮತ್ತು ರಜತ್ ಪಾಟಿದಾರ್ ಅವರ ರನ್ಔಟ್ ಕೂಡ ಆಘಾತ ತಂದಿಡುತ್ತೆ. ಒಂದು ಹಂತದಲ್ಲಿ 26 ರನ್ಗೆ 3 ವಿಕೆಟ್ ಕಳೆದುಕೊಂಡಿರ್ತಕ್ಕಂಥ RCB ತಂಡ ಸೋಲಿನ ಕಡೆ ಮುಖ ಮಾಡುತ್ತೆ. ಎಲ್ಲೋ RCB ಪಂದ್ಯವನ್ನ ಕೈ ಚೆಲ್ಲಿ ಬಿಡುತ್ತೆ ಎನ್ನುವಂತಹ ಆತಂಕ RCB ಅಭಿಮಾನಿಗಳಿಗೆ ಇರುತ್ತೆ. ಆದರೆ ವಿರಾಟ್ ಅವರು ಇದ್ದಷ್ಟು ಹೊತ್ತು RCBಗೆ ಗೆಲುವು ಎನ್ನುವುದರ ಮಾತಲ್ಲಿ 2 ಸಂದೇಹವಿಲ್ಲ. ಹಾಗಾಗಿ ವಿರಾಟ್ ಕೊಹ್ಲಿ ಅವರ ಜೊತೆಗೂಡಿ ಕೃಣಾಲ್ ಪಾಂಡ್ಯ ಅವರು ಬರ್ತಾರೆ. ಒಬ್ಬರದ ಪಾರ್ಟ್ನರ್ಶಿಪ್ ಅನ್ನ ಆಡ್ತಾರೆ. ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಕೃಣಾಲ್ ಪಾಂಡ್ಯ ಅವರು ಈ ರೀತಿ ಬ್ಯಾಟಿಂಗ್ ಅನ್ನ ಮಾಡ್ತಾರೆ ಅಂತ ಹೇಳಿ. ಅರ್ಧ ಶತಕವನ್ನ ಬಾರಿಸ್ತಾರೆ, 70ಕ್ಕಿಂತ ಅಧಿಕ ರನ್ ಅನ್ನು ಬಾರಿಸ್ತಾರೆ. ಇತ್ತ ವಿರಾಟ್ ಕೊಹ್ಲಿ ಅವರ ಕೂಡ ಹಾಫ್ ಸೆಂಚುರಿ ಮಾಡ್ತಾರೆ. ಹೀಗೆ ಇವರಿಬ್ಬರ ಜುಗಲ್ಬಂದಿ ಆಟದಿಂದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಬೌಲರ್ಸ್ ಗಳು ಮಕಾಡೆ ಮಲಿಗ್ ಬಿಡ್ತಾರೆ. ಕೊನೆಗೆ ವಿರಾಟ್ ಕೊಹ್ಲಿ ಅವರು ಕೂಡ ವಿಕೆಟ್ ಅನ್ನು ಒಪ್ಪಿಸ್ತಾರೆ. ಆದ್ರೆ ಅಷ್ಟೊತ್ತಿಗಾಗಲೇ ಬೆಂಗಳೂರು ತಂಡದ ಗೆಲುವು ಕನ್ಫರ್ಮ್ ಆಗಿರುತ್ತೆ. ನಮ್ಮ ಟೀಮ್ ಡೇವಿಡ್, ನಮ್ಮ RCB ತಂಡದ ಆಪತ್ ಬಾಂಧವ ಎಂದ್ರು ಕೂಡ ತಪ್ಪಾಗಲಿಕ್ಕಿಲ್ಲ, ಭರ್ಜರಿ ಫಾರ್ಮ್ ಅಲ್ಲಿ ಇದ್ದಾರೆ. ಟೀಮ್ ಡೇವಿಡ್ ಅವರು ಬಂದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಬೌಲರ್ಸ್ ಅನ್ನ ಚಿಂದಿ ಚಿತ್ರಾನ್ನ ಮಾಡಿ ಹಾಕ್ತಾರೆ. ಬೌಂಡರಿ ಸಿಕ್ಸರ್ಗಳನ್ನ ಸಿಡಿಸಿ ಇನ್ನು 7 ಬಾಲ್ ಇರುವಾಗಲೇ RCB ತಂಡಕ್ಕೆ ಗೆಲುವನ್ನು ತಂದು ಕೊಡ್ತಾರೆ. ಈ ಒಂದು ಗೆಲುವಿನ ಮೂಲಕ RCB ತಂಡ ಅಂಕಪಟ್ಟಿಯಲ್ಲಿ ಅಗ್ರ ಸ್ಥಾನಕ್ಕೇರಿ ಕುಳಿತುತ್ತೆ. ಹೀಗೆ ಇವತ್ತಿನ ಪಂದ್ಯದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳಿದೆ. ವಿರಾಟ್ ಕೊಹ್ಲಿ KL ರಾಹುಲ್ ನಡುವಿನ ಸಂಭಾಷಣೆಯ ವಿಡಿಯೋ ಇದೆ ಮತ್ತು ಹಲವು ದಾಖಲೆಗಳನ್ನ ಇವತ್ತು RCB ತಂಡ ಮಾಡಿದ್ದಿದೆ. ಆದ್ರೆ ಆ ಒಂದು ದಾಖಲೆಯ ಬಗ್ಗೆ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡಲ್ಲ, ಮುಂದಿನ ವಿಡಿಯೋದಲ್ಲಿ ಬರ್ತೇನೆ. ಆ ವಿಡಿಯೋವನ್ನ ನೋಡ್ತಾ ಇರಿ. ಇದಾಗಿತ್ತು ಇವತ್ತಿನ IPL ಧಮಾಕ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಕ್ರಿಕೆಟ್ನ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿಯ IPL ಧಮಾಕ ವಿಶೇಷ ಕಾರ್ಯಕ್ರಮವನ್ನ. ನಮಸ್ಕಾರ.